ಚಿತ್ರದಲ್ಲಿ ಕೋನ ಎಬಿಡಿ ಮತ್ತು ಕೋನ ಸಿಬಿಡಿಗಳು ಪರಸ್ಪರ ಯಾವ ರೀತಿ ಕೋನಗಳು ಅಂತ ಹೇಳಬೇಕು. ಆಂಗಲ್ ಎಬಿಡಿ ಅಂಡ್ ಆಂಗಲ್ ಸಿಬಿಡಿ. ಎಬಿಡಿ ಆಂಗಲ್ ಎಲ್ಲಿದೆ? ಇಲ್ಲಿದೆ ನೋಡಿ. ಆಂಗಲ್ ಎಬಿಡಿ ಈ ಆಂಗಲ್, ದಿಸ್ ಆಂಗಲ್, ಅಂಡ್ ಆಂಗಲ್ ಸಿಬಿಡಿ ಇಸ್ ದಿಸ್ ಆಂಗಲ್. ಸಿ ಎರಡು ಯಾವ ರೀತಿ ಆಂಗಲ್ಗಳು ಅಂತ. ಆಕ್ಚುಲಿ ದೇ ಆರ್ ಅಡ್ಜಸೆಂಟ್ ಆಂಗಲ್ಸ್. ಪಕ್ಕದಲ್ಲಿ ಇರೋದ್ರಿಂದ ಒಂದೇ ಒಂದು ಕಾಮನ್ ಸೈಡ್ ಇದೆ ಇಲ್ಲಿ. ಬಿಡಿ ಒಂದು ಕಾಮನ್ ರೇ ಅಂತ ಹೇಳ್ಬೋದು ಅಥವಾ ಕಾಮನ್ ಸೈಡ್ ಅಂತ ಹೇಳ್ಬೋದು. ಕಾಮನ್ ಸೈಡ್ ಇದ್ದು ಅಕ್ಕಪಕ್ಕದಲ್ಲೇ ಆಂಗಲ್ಸ್ ಇದ್ರೆ ಅವುಗಳನ್ನ ನಾವು ಅಡ್ಜಸೆಂಟ್ ಆಂಗಲ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಪಾರ್ಶ್ವ ಕೋನಗಳು ಅಂತ ಕರಿತೀವಿ. ದೇರ್ಫೋರ್ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಪರಿಪೂರಕ ಕೋನಗಳು ಅಂತಂದ್ರೆ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಸಮ್ ಆಫ್ ಟೂ ಆಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆದ್ರೆ ಸಪ್ಲಿಮೆಂಟರಿ ಆಂಗಲ್. ಸೊ ಇಲ್ಲಿ 180 ಡಿಗ್ರಿ ಆಗಲ್ಲ, ಹಾಗಾಗಿ ಅವು ಪರಿಪೂರಕ ಕೋನಗಳಲ್ಲ. ಇನ್ನು ಅನುರೂಪ ಕೋನಗಳು ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಎಫ್ ಶೇಪ್ ಅಲ್ಲಿ ಇರುತ್ತೆ, ಬಟ್ ಇಲ್ಲಿ ಆ ರೀತಿ ಇಲ್ಲ, ಹಾಗಾಗಿ ಇದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಲ್ಲ. ಪರ್ಯಾಯ ಕೋನಗಳು ಅಂತಂದ್ರೆ ಆಲ್ಟರ್ನೇಟ್ ಆಂಗಲ್ಸ್. ಇವು ಆಲ್ಟರ್ನೇಟ್ ಆಂಗಲ್ಸ್ ಅಲ್ಲ. ಆಲ್ಟರ್ನೇಟ್ ಆಂಗಲ್ಸ್ ಯೂಶುವಲಿ ಈ ರೀತಿ ಪ್ಯಾರಲಲ್ ಲೈನ್ಸ್ ಇದ್ದು ಯಾವ್ದಾದ್ರು ಒಂದು ಲೈನ್ ಅದ್ರ ಮೇಲೆ ಪಾಸ್ ಆಗಿ ಹೋಗಿತ್ತು ಅಂತಂದ್ರೆ ಇಲ್ಲೇನು ಝೆಡ್ ಶೇಪ್ ಫಾರ್ಮ್ ಆಗುತ್ತಲ್ಲ, ಅಲ್ಲಿ ಏನಾಗ್ತವೆ ಅಂತಂದ್ರೆ ಆಲ್ಟರ್ನೇಟ್ ಆಂಗಲ್ಸ್ ಫಾರ್ಮ್ ಆಗ್ತವೆ. ಇಲ್ಲಿ ಆ ರೀತಿ ಒಂದು ಸಿಚುವೇಶನ್ ಇಲ್ಲ, ಹಾಗಾಗಿ ಥರ್ಡ್ ಆಪ್ಷನ್ ಕೂಡ ರಾಂಗು. ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಈಸ್ ಎಕ್ಸ್ ನ ಯಾವ ಬೆಲೆಗೆ AOB ಒಂದು ಸರಳ ರೇಖೆ ಆಗುತ್ತದೆ? AOB ಅಂತಂದ್ರೆ ಇದು ಎ ಇದೆ, ಇಲ್ಲಿ O ಇದೆ, ಇಲ್ಲಿ ಬಿ ಇದೆ. ಇದು ಒಂದು ಸರಳ ರೇಖೆ ಆಗ್ಬೇಕು ಅಂತಂದ್ರೆ ಈ ಎರಡು ಆಂಗಲ್ಗಳ ಸಮ್ ಎಷ್ಟು ಬರಬೇಕು ಅಂತಂದ್ರೆ 180 ಡಿಗ್ರಿ ಬರಬೇಕು. ಎರಡನ್ನು ಕೂಡಿಸಿದ್ರೆ ಎಷ್ಟು ಡಿಗ್ರಿ ಬರಬೇಕು? 180 ಡಿಗ್ರಿ ಬರಬೇಕು. ಓಕೆ, 2x ಪ್ಲಸ್ 30 ಡಿಗ್ರಿ ಪ್ಲಸ್ 2x ಮೈನಸ್ 50 ಡಿಗ್ರಿ. ಸೊ ಎರಡನ್ನು ಕೂಡಿಸಿದ್ರೆ ಎಷ್ಟು ಬರಬೇಕು? 180 ಡಿಗ್ರಿ ಬರಬೇಕು. 2x ಪ್ಲಸ್ 2x ಕೂಡಿದ್ರೆ 4x. 30ರಲ್ಲಿ 50 ಸಾರಿ ಪ್ಲಸ್ 30 ಮೈನಸ್ 50 ಅಂತಂದ್ರೆ ಮೈನಸ್ 20 ಡಿಗ್ರಿ ಅಂಡ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. 4x ಈಕ್ವಲ್ ಟು 20 ಡಿಗ್ರಿ ಈ ಕಡೆ ಬಂದ್ರೆ ಪ್ಲಸ್ 20 ಡಿಗ್ರಿ ಆಗುತ್ತೆ. ಸೊ 180 ಪ್ಲಸ್ 20 ಡಿಗ್ರಿ, 180 ಡಿಗ್ರಿ ಪ್ಲಸ್ 20 ಡಿಗ್ರಿ. ಸೊ 4x ಈಕ್ವಲ್ ಟು 180 ಡಿಗ್ರಿ 20 ಡಿಗ್ರಿ ಅಂತಂದ್ರೆ 200 ಡಿಗ್ರಿ ಆಯ್ತು. ಡಿವೈಡ್ ಮಾಡ್ರಿ, 4 1 4 5 20 0. ದೇರ್ಫೋರ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು 50 ಡಿಗ್ರಿ. ಎಷ್ಟು ಡಿಗ್ರಿ ಇರಬೇಕು ಅಂತಂದ್ರೆ 50 ಡಿಗ್ರಿ ಇರಬೇಕು. 50 ಡಿಗ್ರಿ ಇತ್ತು ಅಂತಂದ್ರೆ ಆಗ ಆಂಗಲ್ AOB ಎಷ್ಟು ಡಿಗ್ರಿ ಯಾವ ಒಂದು ರೇಖೆ ಆಗುತ್ತೆ ಅಂತಂದ್ರೆ ಸರಳ ರೇಖೆ ಆಗ್ತದೆ. ಸರಳ ರೇಖೆ ಅಥವಾ ಸರಳ ಕೋನ ಏನಾದ್ರೂ ಹೇಳ್ಬೋದು. ಓಕೆ, ಸೊ ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಚೌಕದ ಸುತ್ತಳತೆ 24 ಸೆಂಟಿಮೀಟರ್ ಮತ್ತು ಆಯತ ಒಂದರ ಉದ್ದ 8 ಸೆಂಟಿಮೀಟರ್ ಆಗಿವೆ. ಒಂದು ವೇಳೆ ಚೌಕ ಮತ್ತು ಆಯತದ ಸುತ್ತಳತೆಗಳು ಸಮನಾಗಿದ್ದರೆ ಆಯತದ ವಿಸ್ತೀರ್ಣ ಚದರ ಸೆಂಟಿಮೀಟರ್ಗಳಲ್ಲಿ ಅಂತ. ಇಲ್ಲಿ ಸೆಂಟಿಮೀಟರ್ ಅಂತಾನೆ ಕೊಟ್ಟಿರೋದ್ರಿಂದ ಚದರ ಸೆಂಟಿಮೀಟರ್ಗಳಲ್ಲಿ ಆನ್ಸರ್ ಬರುತ್ತೆ. ಏನೇನ್ ಕೊಟ್ಟಿದ್ದಾರೆ ಒಂದ್ಸರಿ ಡಾಟಾ ಬರ್ಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಚೌಕದ ಸುತ್ತಳತೆ ಕೊಟ್ಟಿದ್ದಾರೆ. ಚೌಕದ ಸುತ್ತಳತೆ ಅಂದ್ರೆ ಪೆರಿಮೀಟರ್ ಆಫ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಆಫ್ ಸ್ಕ್ವೇರ್ ಎಷ್ಟಿದೆ ಅಂತಂದ್ರೆ 24 ಸೆಂಟಿಮೀಟರ್, 24 ಸೆಂಟಿಮೀಟರ್. ಆಮೇಲೆ ಆಯತ ಒಂದರ ಉದ್ದ ದಟ್ ಈಸ್ ನಥಿಂಗ್ ಬಟ್ ಲೆಂತ್ ಎಷ್ಟಿದೆ ಅಂತಂದ್ರೆ 8 ಸೆಂಟಿಮೀಟರ್ ಇದೆ. ಆಯ್ತಾ? ಆಮೇಲೆ ಕಂಡೀಷನ್ ಏನಿದೆ ಅಂತಂದ್ರೆ ಚೌಕ ಮತ್ತು ಆಯತದ ಸುತ್ತಳತೆಗಳು ಸಮನಾಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಆಯತದ ಸುತ್ತಳತೆ ಈಸ್ ಈಕ್ವಲ್ ಟು ಚೌಕದ ಸುತ್ತಳತೆ. ಅಂದ್ರೆ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಆಫ್ ಸ್ಕ್ವೇರ್. ಆಯತದ ಸುತ್ತಳತೆ ಸೂತ್ರ ಏನಿದೆ? 2 ಇಂಟು ಉದ್ದ ಪ್ಲಸ್ ಅಗಲ, 2 ಇಂಟು ಲೆಂತ್ ಪ್ಲಸ್ ಬ್ರೆಡ್. ಚೌಕದ ಸುತ್ತಳತೆ ಫಾರ್ಮುಲಾ ಏನಿದೆ ಅಂದ್ರೆ 4 ಟೈಮ್ಸ್ ಆಫ್ ಸೈಡ್, 4 ಇಂಟು ಬಾಹು ಅಂತ ಇದೆ. ಓಕೆ, ಈಗ ಇಲ್ಲಿ ಸೂತ್ರನೇ ಬೇಕಾಗಿಲ್ಲ, ಯಾಕಂದ್ರೆ ಅವರೇನೆ ಚೌಕದ ಸುತ್ತಳತೆ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ಸೂತ್ರದ ಅವಶ್ಯಕತೆ ಇಲ್ಲ. ಈ ಚೌಕದ ಸುತ್ತಳತೆ ಪ್ಲೇಸ್ ಅಲ್ಲಿ ಹಾಕಿದ್ರೆ ಸಾಕು. 2 ಇಂಟು ಉದ್ದ ಕೊಟ್ಟಿದ್ದಾರೆ 8 ಅಂತೇಳಿ ಪ್ಲಸ್ ಅಗಲ ನಾವು ಕಂಡುಹಿಡಿಬೇಕು. ಅಂಡ್ ಇಟ್ ಈಸ್ ಈಕ್ವಲ್ ಟು ಚೌಕದ ಸುತ್ತಳತೆ 24 ಅಂತ ಅವರೇ ಕೊಟ್ಟಿದ್ದಾರೆ. ಡಿವೈಡ್ ಮಾಡ್ರಿ, 2 1 2 12. ಸೊ 8 ಪ್ಲಸ್ ಅಗಲ ಈಕ್ವಲ್ ಟು 12. 8 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಸೊ 12 ಮೈನಸ್ 8. 12ರಲ್ಲಿ 8 ಹೋದ್ರೆ 4 ಸೆಂಟಿಮೀಟರ್. ಸೊ ಉದ್ದ ಎಷ್ಟು ಬಂತು? ಉದ್ದ 8 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ಅಗಲ ಎಷ್ಟಿದೆ ಅಂತಂದ್ರೆ 4 ಸೆಂಟಿಮೀಟರ್ ಅಂತ ಬಂತು. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಆಯತದ ವಿಸ್ತೀರ್ಣ. ಸೊ ಆಯತದ ವಿಸ್ತೀರ್ಣ ಏರಿಯಾ ಆಫ್ ರೆಕ್ಟಾಂಗಲ್ ಈಸ್ ಗಿವನ್ ಬೈ ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್
ಉದ್ದ ಇಂಟು ಅಗಲ. ಉದ್ದ ಎಷ್ಟಿದೆ 8, ಅಗಲ 4. ಸೊ 8 4 32 ಚದರ ಸೆಂಟಿಮೀಟರ್, 32 ಸ್ಕ್ವೇರ್ ಸೆಂಟಿಮೀಟರ್. Therefore, fourth option is the correct option. Next question. 3.5 ಲಂಬಕೋನದಲ್ಲಿರುವ ಡಿಗ್ರಿಗಳು. ಈ ರೀತಿ ಕ್ವಶನ್ಗಳು ಆಲ್ರೆಡಿ ಬಹಳಷ್ಟು ಸಾಲ್ವ್ ಮಾಡಿದ್ವಿ. 3.5 ಅಂದ್ರೆ 3.5, ಲಂಬಕೋನಗಳು ಅಂತಂದ್ರೆ 90 ಡಿಗ್ರಿ. ಸೊ 3.5 ಲಂಬಕೋನದಲ್ಲಿರುವಂತಹ ಡಿಗ್ರಿಗಳು ಅಂತಂದ್ರೆ ಈ ರೀತಿ ಸಾಲ್ವ್ ಮಾಡಬೇಕು. ಇಟ್ ಈಸ್ ಈಕ್ವಲ್ ಟು 2 3 6 6 1 7. ಸೊ 7/2 ಇಂಟು 90 ಡಿಗ್ರಿ ಡಿವೈಡ್ ಮಾಡಿ 2 1 2 45 ಗುಣಿಸ್ರಿ 7 ಮತ್ತು 45, 7 5 35 ದಶಕ 3, 7 4 28, 28 3 31. Therefore 315 ಡಿಗ್ರಿ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. AB ಮತ್ತು RM ರೇಖೆಗಳು ಪರಸ್ಪರ ಲಂಬವಾಗಿವೆ. AB ನೋಡಿ, ಈ ಲೈನ್ ಇದೆಯಲ್ಲ AB ಮತ್ತು RM, ಇವೆರಡು ಲೈನ್ಗಳು ಪರ್ಪೆಂಡಿಕ್ಯುಲರ್. ಓಕೆ. ಆಮೇಲೆ CD ರೇಖೆಯು RM ರೇಖೆಗೆ ಸಮಾಂತರವಾಗಿದೆ. CD ಈಸ್ ಪ್ಯಾರಲಲ್ ಟು RM. ಇವೆರಡು ಸಮಾಂತರ. ಸಮಾಂತರ ಅಂತಂದ್ರೆ ಇಲ್ಲಿ ಲಂಬ ಆಗಿದ್ರೆ ಇಲ್ಲೂ ಕೂಡ ಲಂಬ ಆಗಿರ್ತದೆ, ಪರ್ಪೆಂಡಿಕ್ಯುಲರ್ ಇರ್ತದೆ. ಅಂದ್ರೆ ಮುಂದೆ ಎಲ್ಲಾದ್ರೂ ಅದು ಬೇಕಾಗಿತ್ತು ಅಂತಂದ್ರೆ ಆ ಡಾಟಾ ನಾನು ಯೂಸ್ ಮಾಡ್ಕೊಳ್ತೀನಿ. ಓಕೆ. ಒಂದು ವೇಳೆ ಕೋನ AOE ನ ಅಳತೆ 43.5 ಡಿಗ್ರಿ ಇದ್ರೆ, AOE ಎಲ್ಲಿದೆ? AOE ಈ ಕೋನ ಎಷ್ಟು ಡಿಗ್ರಿ ಇದೆ ಅಂತೆ? 43.5 ಡಿಗ್ರಿ. ಇದಿರೋದು 43.5 ಡಿಗ್ರಿ, 43.5 ಡಿಗ್ರಿ ಇದೆ. ಆದರೆ ಕೋನ Z ನ ಅಳತೆ, ಆಂಗಲ್ Z, ಇದು ಎಷ್ಟಿದೆ ಅಂತ ಬೇಕು ನಮಗೆ. ಒಂದು ಅಬ್ಸರ್ವ್ ಮಾಡಿ ನೀವು, ಯಾವುದು ಅಂತಂದ್ರೆ ಆಂಗಲ್ EOC. ಯಾವ ಆಂಗಲ್? EOC ಆಂಗಲ್ ಇಲ್ಲಿದೆ ನೋಡಿ. ಆಂಗಲ್ EOC ಇದು ಕಾಣಿಸಲ್ಲ ಅನ್ಸುತ್ತೆ, ಮೇ ಬಿ. ಆಂಗಲ್ EOC ಇಲ್ಲಿದೆ ನೋಡಿ. ಈ ಆಂಗಲ್ ಮತ್ತು ಆಂಗಲ್ Z, ದೀಸ್ ಟು ಆಂಗಲ್ಸ್ ಆರ್ ಎಂಥವು ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್. ಅವೆರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳವು. ಯಾಕಂದ್ರೆ CD ಪ್ಯಾರಲಲ್ ಆಗಿದೆ RM ಗೆ. RM ಮತ್ತು CD ಪ್ಯಾರಲಲ್ ಆಗಿದ್ದು ಅದನ್ನ ಸಪರೇಟ್ ಆಗಿ ನಾನು ಏನಾದ್ರು ಬರ್ಕೊಂಡ್ರೆ, ಅದನ್ನ ಸಪರೇಟ್ ಆಗಿ ಬರೋದು ನಿಮ್ಗೆ ತೋರಿಸಿದ್ರೆ ನೋಡಿ, ಇದು CD. ಓಕೆ, ಇದು RM ಅಂತ ಅನ್ಕೊಳ್ರಿ. EF ಅನ್ನೋದು ಈ ರೀತಿ ಪಾಸ್ ಆಗಿ ಹೋಗಿದೆ. EF, ದಿಸ್ ಈಸ್ ಪಾಯಿಂಟ್ M ಅಂಡ್ ದಿಸ್ ಈಸ್ Z. ಓಕೆ, ಇದು ಯಾವ ಪಾಯಿಂಟ್ ಅಂತಂದ್ರೆ ಇದು O ಪಾಯಿಂಟ್. ಓಕೆ ನೋಡಿ, F ಆಕಾರದಲ್ಲಿ ಇದೆ ಅಂತಂದ್ರೆ ಇದು ಯಾವ ರೀತಿ ಕೋನಗಳಿವು? ಇವು ಅನುರೂಪ ಕೋನಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ವಿಲ್ ಬಿ ಈಕ್ವಲ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಗಳು ಈಕ್ವಲ್ ಆಗಿದೆ ಅಂತಂದ್ರೆ ಆಂಗಲ್ Z ಯಾವ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಆಂಗಲ್ Z ವಿಲ್ ಬಿ ಈಕ್ವಲ್ ಟು ಆಂಗಲ್ EOC. ಆಂಗಲ್ EOC ಇದೆಯಲ್ಲ, ಈ ಆಂಗಲ್ಗೆ ಈಕ್ವಲ್ ಆಗಿರ್ತದೆ. ಹಾಗಾದ್ರೆ ನಾವೇನ್ ಮಾಡಬೇಕು? ಆಂಗಲ್ EOC ನ ಫೈಂಡ್ ಮಾಡಿದ್ರೆ Z ನ ಫೈಂಡ್ ಮಾಡಿದಂಗೆ ಅರ್ಥ. EOC ನ ಹೆಂಗ್ ಫೈಂಡ್ ಮಾಡೋದು ಅಂತಂದ್ರೆ AOC ಎಷ್ಟು ಡಿಗ್ರಿ ಇದೆ? ಟೋಟಲ್ 90 ಡಿಗ್ರಿ ಇದೆ. ಅದರಲ್ಲಿ ಆಂಗಲ್ AOE 43.5 ಡಿಗ್ರಿ ಇದ್ರೆ ಇದು ಎಷ್ಟಿರ್ತದೆ? 90 ನಲ್ಲಿ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮುಗಿಯಿತು. ನೋಡಿ, ಆಂಗಲ್ AOC ಈಸ್ ಈಕ್ವಲ್ ಟು ಆಂಗಲ್ AOE ಪ್ಲಸ್ ಆಂಗಲ್ EOC. AOC ಈ ಎರಡು ಕೋನಗಳ ಮೊತ್ತ ಯಾವುದು? AOE ಮತ್ತು EOC. ಓಕೆ, AOC ಎಷ್ಟು ಡಿಗ್ರಿ ಇದೆ ಅಂತಂದ್ರೆ 90 ಡಿಗ್ರಿ. ಆಲ್ರೆಡಿ ಹೇಳಿದ್ನಲ್ಲ ನಾನು, ಈ ಕಡೆ 90 ಇದೆ ಅಂತಂದ್ರೆ ಮೇಲ್ಗಡೆ ಕೂಡ 90 ಇರ್ತದೆ, ಯಾಕಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ 90 ಡಿಗ್ರಿ ಇದೆ. ಅಂಡ್ ಇಟ್ ಈಸ್ ಈಕ್ವಲ್ ಟು AOE ಎಷ್ಟು ಡಿಗ್ರಿ ಇದೆ? 43.5 ಡಿಗ್ರಿ ಪ್ಲಸ್ EOC ಗೊತ್ತಿಲ್ಲ. EOC ಅಂತಂದ್ರು ಒಂದೇ, ಆಂಗಲ್ Z ಅಂದ್ರು ಒಂದೇ. ಇದನ್ನ ಈ ಕಡೆ ತಗೊಂಡ್ರೆ ಮೈನಸ್ ಬರುತ್ತೆ. ದೇರ್ಫೋರ್ 90 ಡಿಗ್ರಿ ಮೈನಸ್ 43.5 ಡಿಗ್ರಿ ಅಂಡ್ ಇಟ್ ಈಸ್ ಈಕ್ವಲ್ ಟು ಆಂಗಲ್ Z. ಸೊ 90 ಡಿಗ್ರಿನಲ್ಲಿ ಯಾವ್ದನ್ನ ಕಳಿಯಿರಿ ಅಂತಂದ್ರೆ 43.5 ಡಿಗ್ರಿನ ಕಳಿಯಿರಿ. ಸೊ ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಇದನ್ನ 8 ಮಾಡ್ಕೊಳ್ರಿ, ಇದನ್ನ 10 ಮಾಡ್ಕೊಳ್ರಿ, ಇದನ್ನ 9 ಮಾಡ್ಕೊಳ್ರಿ, ಇದು 10 ಮಾಡ್ಕೊಳ್ರಿ. 10ರಲ್ಲಿ 5 ಹೋದ್ರೆ 5, 9ರಲ್ಲಿ 3 ಹೋದ್ರೆ 6, 9ರಲ್ಲಿ 3 ಹೋದ್ರೆ 6, ಸೊ 8ರಲ್ಲಿ 4 ಹೋದ್ರೆ 4. ಸೊ 46.5 ಡಿಗ್ರಿ. ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ತ್ರಿಭುಜ ABC ಯಲ್ಲಿ ಆಂಗಲ್ A x ಡಿಗ್ರಿ,
ಆಂಗಲ್ ಬಿ 3x ಮೈನಸ್ 2 ಡಿಗ್ರಿ ಮತ್ತು ಆಂಗಲ್ ಸಿ y ಡಿಗ್ರಿ ಹಾಗೂ ಕೋನ ಸಿ ಮೈನಸ್ ಕೋನ ಬಿ ಈಕ್ವಲ್ ಟು 9 ಡಿಗ್ರಿ ಆದರೆ ಕೋನ ಬಿ ಯ ಅಳತೆ ಕಂಡುಹಿಡಿಬೇಕು ನಾವು. ತ್ರಿಭುಜ ಎಬಿಸಿ ನಲ್ಲಿ 3 ಆಂಗಲ್ಗಳು ಕೊಟ್ಟಿದ್ದಾರೆ. ವಿ ನೋ ದಟ್ ಸಮ್ ಆಫ್ 3 angles ಆಫ್ ಎನಿ ಟ್ರಯಾಂಗಲ್. ಯಾವ್ದಾದ್ರು ಒಂದು ತ್ರಿಭುಜ ಕೊಟ್ಟಿದ್ರೆ ಅದರ 3 ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರ್ತದೆ ಅಂದ್ರೆ 180 ಡಿಗ್ರಿ ಆಗಿರ್ತದೆ. ಆ ರಿಸಲ್ಟ್ ನಾ ಇಲ್ಲಿ ಯೂಸ್ ಮಾಡ್ತೀನಿ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಎಷ್ಟು ಡಿಗ್ರಿ ಇರಬೇಕು? 180 ಡಿಗ್ರಿ ಇರಬೇಕು. ಕೋನ ಎ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ? ಎಕ್ಸ್ ಡಿಗ್ರಿ ಪ್ಲಸ್ ಕೋನ ಬಿ ಎಷ್ಟಿದೆ ಅಂತಂದ್ರೆ 3x ಮೈನಸ್ 2 ಡಿಗ್ರಿ ಇದೆ ಪ್ಲಸ್ ಕೋನ ಸಿ ಎಷ್ಟಿದೆ ಅಂದ್ರೆ y ಡಿಗ್ರಿ ಇದೆ ಅಂಡ್ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ 3x ಅಂತಂದ್ರೆ 4x ಮೈನಸ್ 2 ಪ್ಲಸ್ y ಈಕ್ವಲ್ ಟು 180 ಡಿಗ್ರಿ. ಎಲ್ಲಾನು ಇವು ಡಿಗ್ರಿಗಳು ಆಕ್ಚುಲಿ. ಮೈನಸ್ 2 ಈ ಕಡೆ ಬಂದ್ರೆ ಪ್ಲಸ್ 2 ಆಯ್ತು. 4x ಪ್ಲಸ್ y ಡಿಗ್ರಿಗಳಿವೆಲ್ಲನು ಇಟ್ ಈಸ್ ಈಕ್ವಲ್ ಟು 180 ಪ್ಲಸ್ 2 ಅಂತಂದ್ರೆ 182 ಡಿಗ್ರಿ ಆಯ್ತು. ಓಕೆ, ಕೋನ ಸಿ ಮೈನಸ್ ಕೋನ ಬಿ. ಕೋನ ಸಿ ಅಂತಂದ್ರೆ ಇನ್ನೊಂದು ಕೊಟ್ಟಿದ್ದಾರೆ, ಕೋನ ಬಿ ಈಕ್ವಲ್ ಟು 9 ಡಿಗ್ರಿ ಅಂತ ಕೊಟ್ಟಾರೆ. ಕೋನ ಸಿ ಅಂತಂದ್ರೆ y ಡಿಗ್ರಿ ಮೈನಸ್ ಕೋನ ಬಿ ಅಂತಂದ್ರೆ 3x ಮೈನಸ್ 2 ಡಿಗ್ರಿ ಇಟ್ ಈಸ್ ಈಕ್ವಲ್ ಟು 9 ಡಿಗ್ರಿ. ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ರಿ. y ಮೈನಸ್ 3x ಮೈನಸ್ ಇಂಟು ಮೈನಸ್ ಪ್ಲಸ್ 2 ಈಕ್ವಲ್ ಟು 9 ಡಿಗ್ರಿಗಳನ್ನು ಜಸ್ಟ್ ಇಗ್ನೋರ್ ಮಾಡ್ತಿದ್ದೀನಿ ನಾನು. ಅಥವಾ ಇದನ್ನ ಹಿಂಗೂ ಬರಿಬಹುದು, ಮೈನಸ್ 3x ಪ್ಲಸ್ y 2 ಈ ಕಡೆ ಬಂದ್ರೆ ಮೈನಸ್ 2 ಆಗ್ತದೆ. 9 ಮೈನಸ್ 2 ಅಂತಂದ್ರೆ 7. ನನಗೆ ಬೇಕಾಗಿರೋದು ಕೋನ ಬಿ. ಕೋನ ಬಿ ನಲ್ಲಿ ಯಾವ ವೇರಿಯೇಬಲ್ ಇದೆ ನೋಡ್ರಿ? ಎಕ್ಸ್ ವೇರಿಯೇಬಲ್ ಇದೆ. ಎಕ್ಸ್ ನ ನಾನು ಫೈಂಡ್ ಮಾಡ್ಬೇಕು ಅಂತಂದ್ರೆ y ನ ಎಲಿಮಿನೇಟ್ ಮಾಡಿಬಿಡೋಣ. ಇದನ್ನ ಈಕ್ವೇಶನ್ 1 ಅಂತ ಅನ್ಕೊಳ್ರಿ, ಇದನ್ನ ಈಕ್ವೇಶನ್ 2 ಅನ್ಕೊಂಡು ಸಬ್ಟ್ರಾಕ್ಟ್ ಮಾಡಿಬಿಟ್ರೆ 1 ಮೈನಸ್ 2 ಮಾಡಿದ್ರೆ y ಎಲಿಮಿನೇಟ್ ಆಗಿಬಿಡ್ತದೆ. ಸೊ 2 ನ ಇಲ್ಲಿ ತಗೊಂಡ್ ಬರ್ರಿ. ಮೈನಸ್ 3x ಪ್ಲಸ್ y ಈಕ್ವಲ್ ಟು 7. ಈಗ ಸಬ್ಟ್ರಾಕ್ಟ್ ಮಾಡಿ. ಇಲ್ಲಿ ಮೈನಸ್ ಇದೆ ಅಂತಂದ್ರೆ ಇಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ ಇದೆ ಅಂದ್ರೆ ಮೈನಸ್ ಆಗುತ್ತೆ, ಪ್ಲಸ್ ಇದೆ ಅಂದ್ರೆ ಮೈನಸ್ ಆಗುತ್ತೆ. ಪ್ಲಸ್ y ಮೈನಸ್ y ಎಲಿಮಿನೇಟ್ ಆಯ್ತು. 4x ಪ್ಲಸ್ 3x ಅಂತಂದ್ರೆ 7x ಅಂಡ್ ಇಟ್ ಈಸ್ ಈಕ್ವಲ್ ಟು 182ರಲ್ಲಿ 7ನ್ನ ಸಬ್ಟ್ರಾಕ್ಟ್ ಮಾಡಬೇಕು ಅಂದ್ರೆ 175 ಬರುತ್ತೆ ಆನ್ಸರ್. 175. ಈಗ ಎಕ್ಸ್ ಬೆಲೆ ಬೇಕು ನನಗೆ. 7ಇಂದ ಡಿವೈಡ್ ಮಾಡ್ರಿ. 7 ಒಂದ್ಲೆ 7 2 14, 3 ಉಳಿತು 35 ಆಯ್ತು. 7 5 35. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 25. 25 ಇದೆಲ್ಲ ಆನ್ಸರ್. ಮತ್ತೆ 25 ಅಂತ ಹಾಕ್ಬಾರ್ದು. ನನಗೆ ಬೇಕಾಗಿರೋದು ಕೋನ ಬಿ. ಕೋನ ಬಿ ಅಂದ್ರೆ ಇದನ್ನ ತಗೊಳ್ಬೇಕು. ಸೊ ಕೋನ ಬಿ ಅಂತಂದ್ರೆ 3x ಮೈನಸ್ 2. 3 ಇಂಟು ಎಕ್ಸ್ ಅಂದ್ರೆ 25 ಮೈನಸ್ 2. 25 ಮೂರ್ಲೆ 75 ಮೈನಸ್ 2. 75ರಲ್ಲಿ 2 ಹೋದ್ರೆ 73. ದೇರ್ಫೋರ್ ಯಾವುದು ಕರೆಕ್ಟ್ ಆನ್ಸರ್ ಅಂತಂದ್ರೆ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 73 ಡಿಗ್ರಿ.